ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ತುಂಬ ದಿನ ಆದಮೇಲೆ, ತುಂಬ ತಿಂಗಳುಗಳಾದಮೇಲೆ ನಾವೊಂದು ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಅಜಯ್ನ ಸ್ಕೂಲಿಗೆ ಬಿಟ್ಟು ಹಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೆ. ಅವನಿಗೆ ಸ್ವಲ್ಪ ಹಾಗೆ ಅಳು ಬಂತು, ನಾನು ಬರ್ತೀನಿ ಅಂತೆಲ್ಲ ಇದು ಮಾಡ್ತಾಯಿದ್ದ. ಬಟ್ ಏನಂದರೆ ನೆಕ್ಸ್ಟ್ ವೀಕಿಂದ ಅವನಿಗೆ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹಾಗಾಗಿ ಬೇಡ, ಇವತ್ತು ನೀನು ಹೋಗು ಸ್ಕೂಲಿಗೆ, ರಿವಿಸನ್ ಎಲ್ಲ ಮಾಡಿಸ್ತಿರ್ತಾರೆ, ನೆಕ್ಸ್ಟ್ ವೀಕ್ ಅದೆಲ್ಲ ನಿಂದು ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದೆ. ಆದರೂ ನೋಡಿ ಎಷ್ಟು ಡಲ್ಲಾಗಿ ಹಳೋ ಥರ ಮುಖ ಮಾಡ್ತಿದ್ದಾನೆ. ಫೈನಲಿ ಕರ್ಕೊಂಡು ಹೋಗ್ತಾರೇನೋ ನಾ ಈ ಥರ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಅವ್ನು ಮಾಡ್ತಾಯಿದ್ದ. ಆಮೇಲೆ ಅದು ಇದು ಹೇಳಿಬಿಟ್ಟು ಸುಮ್ಮನೆ ಮಾಡಿದೆ. ನೆಕ್ಸ್ಟ್ ವೀಕು ಇವನು ಕೂಡ ಕರ್ಕೊಂಡು ಹೋಗಬೇಕು. ನಾವು ಅಂದ್ಕೊಂಡಿದ್ದೇನೆಂದರೆ ನಾನು ಭ್ರಮರ ಇಬ್ಬರೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದು. ಅದಾದಮೇಲೆ ನಮ್ಮ ಮನೆಯವ್ರು ಕೂಡ ಜಾಯ್ನ್ ಆದರು. ಅವರು ಅಜಯ್ನ ಕರ್ಕೊಂಡು ಸ್ಕೂಲಿಗೆ ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಅದಾದಮೇಲೆ ಇಲ್ಲ ತಗೋ, ನಾನು ಬಂದುಬಿಡ್ತೀನಿ ದೇವಸ್ಥಾನಕ್ಕೆ, ನಾನು ತುಂಬ ದಿನ ಆಯಿತು ದೇವಸ್ಥಾನಕ್ಕೆ ಬಂದಿಲ್ಲ, ಹೋಗೋಣ ಅಂತ ಹೇಳಿದರು. ಸರಿ ಆಯಿತು ಬಾ ಅಂತ ಹೇಳ್ಬಿಟ್ಟು ಮತ್ತು ನಾವು ಮೂವರು ಕೂಡ ಇವಾಗ ಹೋಗ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ನಮ್ಮ ಅಜಯ್ ಸ್ಕೂಲ್ ಇದೆಯಲ್ಲ, ಆ ರೋಡಿಂದ ಹೋಗ್ತಾ ಇದ್ದೀವಿ. ತುಂಬ ದಿನವೇ ಆಯಿತು. ಪ್ರತಿ ಸಲ ಅನ್ಕೋತಾ ಇದ್ದೆ ಹೋಗಬೇಕು, ಏನೇನೋ ಅನ್ನಿಸೋದು, ಆದರೆ ಕನಸಲ್ಲೆಲ್ಲ ಆ ಥರ ಹೋಗೋ ಥರ, ಟೆಂಪಲ್ಗೆ ಹೋಗೋ ಥರ ಎಲ್ಲ ಅನ್ನಿಸ್ತಾ ಇತ್ತು. ಹಾಗಾಗಿ ತುಂಬ ದಿನದಿಂದ ಅನ್ಕೋತಾ ಇದ್ದಿಲ್ಲ ಹೋಗೋಣ ಅಂತ ಹೇಳಿ. ಇವತ್ತು ಸಹ ನಮ್ಮ ಮನೆಯವರು ನೆಕ್ಸ್ಟ್ ವೀಕ್ ಹೋಗೋಣ ಅಂತಂದರು. ಇಲ್ಲ, ನಾನು ಹೋಗಲೇಬೇಕು ಇವತ್ತು ಅಂತ ಹೇಳ್ದೆ. ಸರಿ ಆಯಿತು, ತುಂಬ ಹಠ ಮಾಡ್ತಾ ಇದೀಯಾ, ಸರಿ ಹೋಗಿ ಬಾ ಅಂತ ಹೇಳಿದರು. ಅದಾದಮೇಲೆ ಅವ್ರಿಗೆ ಏನು ಅನಿಸ್ತು ಅಂತ ನನಗೂ ಕೂಡ ಗೊತ್ತಾಗಲಿಲ್ಲ. ಅವರು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ನನ್ನ ಜೊತೆಗೆ ಬರ್ತಾ ಇದ್ದಾರೆ. ಈ ದೇವಸ್ಥಾನ ಆಲ್ರೆಡಿ ನಾನು ಒಂದು 1 ಟೈಮ್ 2 ಟೈಮ್ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಸುಬ್ರಹ್ಮಣ್ಯ ದೇವಸ್ಥಾನ. ಸೊ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಈ ದೇವಸ್ಥಾನಕ್ಕೆ ಬರೋಕ್ಕೆ. ನಮ್ಮ ಮನೆಯಿಂದ ಈ ದೇವಸ್ಥಾನ ಇರೋದು 6 ಕಿಲೋಮೀಟರ್ ದೂರದಲ್ಲಿದೆ. ಸ್ವಲ್ಪ ದೂರನೇ ಅನಿಸುತ್ತೆ, ಆದ್ರೂ ಇಲ್ಲ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನ ನಾನು ಮೊದಲಿಗೆ ನೋಡಿರಲಿಲ್ಲ, ದಾವಣಗೆರೆಯಲ್ಲಿ ಇದ್ದರೂ ಕೂಡ ನಾನು ನೋಡಿರಲಿಲ್ಲ. ಅಂದರೆ ದಾವಣಗೆರೆಯಿಂದ ಸ್ವಲ್ಪ ಹೊರಗಡೆ ಇದೆ ಇದು. ನನ್ನ ಫ್ರೆಂಡ್ ತೋರಿಸಿದ್ದು ಈ ದೇವಸ್ಥಾನ ಮದುವೆಗಿಂತ ಮುಂಚೆ ಇಲ್ಲಿ ಟೆಂಪಲ್ಗೆ ಅವಾಗೆಲ್ಲ ಬರ್ತಾಯಿದ್ವಿ. ಅದಾದಮೇಲೆ ಯಾವಾಗಲಾದರೂ ಟೈಮ್ ಆದಾಗ ಬಿಡು ಮಾಡಿಕೊಂಡು ಎಲ್ಲ ಬರ್ತಾಯಿದ್ದೆ. ಈ ಮಧ್ಯೆ ಬರೋದನ್ನು ಸ್ಟಾಪ್ ಮಾಡಿದ್ದೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ನೀವು ಷಷ್ಠಿ ಟೈಮಲ್ಲಿ ಇಲ್ಲಾಂದರೆ ಮಂಗಳವಾರದ ದಿನ ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಿಮ್ದು ಏನೇ ಹರಕೆ ಇದ್ದರೂ ಕೂಡ ಅಥವಾ ಏನಾದರೂ ಕೋರಿಕೆ ಇದ್ದರೂ ಕೂಡ ನೀವು ತುಪ್ಪದ ದೀಪ ಹಚ್ಬಿಟ್ಟು ಅದನ್ನು ಕೇಳ್ಕೊಂಬನ್ನಿ. ಡೆಫಿನೆಟ್ಲಿ ಅದು ನೆರವೇರುತ್ತೆ. ಯಾಕಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಹೇಳ್ತಾ ಇರೋದು, ತುಂಬ ಅಂದರೆ ತುಂಬಾ ಪವರ್ಫುಲ್ ಗಾಡ್ ಅಂತಲೇ ಹೇಳ್ಬೋದು. ನಾವೇನು ಅನ್ಕೋತೀವೋ ಅದನ್ನು ಬೇಗನೆ ನೆರವೇರುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಅದ್ರ ಮೇಲೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಮೇಯ್ನಾಗಿ ಅದ್ರ ಮೇಲೆ ನಂಬಿಕೆ ಅನ್ನೋದಿರಬೇಕು. ಸೊ ಆ ಥರ ಇದ್ದಾಗಲೇ ನಮಗೆ 100% ರಿಸಲ್ಟ್ ನಮಗೆ ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಕೂಡ ತುಂಬ ನಂಬಿಕೆ ಇಟ್ಕೊಂಡು ಈ ದೇವಸ್ಥಾನಕ್ಕೆ ಬಂದೆ. ಸೊ ಫೈನಲಿ ರಿಸಲ್ಟ್ ಕೂಡ ನನಗೆ ಸಿಕ್ತು. ಅದಾದಮೇಲೆ ಇವಾಗ ಮತ್ತೆ ಒಂದು ಕೋರಿಕೆಯ ಮುಖಾಂತರ ಮತ್ತೆ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನಕ್ಕೆ ಬಂದರೆ ಏನೋ ಒಂದು ರೀತಿ ನನಗೆ ಪಾಸಿಟಿವ್ ಎನರ್ಜಿ ಸಿಕ್ಕಂಗಾಗುತ್ತೆ. ಗೊತ್ತಿಲ್ಲ, ಒಟ್ಟು ನನಗೆ ಎಲ್ಲ ದೇವಸ್ಥಾನಗಳಿಗೆ ಹೋದಾಗ್ಲೂ ಕೂಡ ಪಾಸಿಟಿವಿಟಿ ಎಲ್ಲ ಸಿಗುತ್ತೆ. ಬಟ್ ಇಲ್ಲಿ ಬಂದಾಗ ಏನಂದರೆ ಪಾಸಿಟಿವಿಟಿ ಇರುತ್ತೆ, ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ, ಮನಸ್ಸು ಎಲ್ಲ ಕೂಡ ಒಂದು ರೀತಿ ಹಗುರ ಅಂತ ಅನಿಸುತ್ತೆ. ಇಲ್ಲಿಂದ ದೇವಸ್ಥಾನದಿಂದ ಒಳಗಡೆ ಬಂದು ಹೊರಗಡೆ ಹೋಗಬೇಕಾದ್ರೆ ಐ ಆಮ್ ಫುಲ್ ಹ್ಯಾಪಿ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಫೈನಲಿ ಇವಾಗ ಅರ್ಚನೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಲೈನಲ್ಲಿ ಬಂದ್ವಿ ನೋಡಿ. ದರ್ಶನ ಕೂಡ ಮಾಡಿಸ್ದೆ. ಇನ್ನೊಂದೇನೆಂದರೆ, ನಾನು ಈ ಥರ ಫೋನ್ ಇಟ್ಕೊಂಡಿದ್ನಲ್ವ, ಪಕ್ಕದಲ್ಲಿ ಒಬ್ಬರಿದ್ದರು, ಅವರು ಪಾಪ ಕೈ ಬಡಿದು ಫೋನ್ ಕೆಳಗಡೆ ಬಿದ್ದೋಯ್ತು. ಅದಾದಮೇಲೆ ನಾನು ವಿಡಿಯೋ ಮಾಡಲಿಲ್ಲ. ಆಮೇಲೆ ಕೆಳಗಡೆ ಬಂದು ಒಂದೇ ದೇವಸ್ಥಾನದಲ್ಲಿ ನೀವು 5 ದೇವರನ್ನ ನೋಡ್ಬೋದು. ಸುಬ್ರಹ್ಮಣ್ಯ ಅಂದರೆ ಕುಟುಂಬ, ಶಿವ ಕುಟುಂಬವನ್ನು ನೋಡ್ಬೋದು. ಸುಬ್ರಹ್ಮಣ್ಯ, ಗಣೇಶ, ಆಮೇಲೆ ಅಖಿಲಾಂಡೇಶ್ವರಿ, ಹಾಗೆ ಶಿವ, ಇಷ್ಟು ದೇವ್ರನ್ನ ನೋಡ್ಬೋದು. ಹಾಗೆ ನವಗ್ರಹ, ಇಷ್ಟು ಕೂಡ ಇಲ್ಲಿ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅಂದರೆ ಇವಾಗ ತಮಿಳ್ನಾಡಲ್ಲೆಲ್ಲ ಇರುತ್ತಲ್ವ ಟೆಂಪಲ್ಸು, ಆ ಮಾಡಲಲ್ಲಿ ಕಟ್ಟಿದ್ದಾರೆ. ಬಂದರೆ ಏನೋ ನಾವು ಬೇರೆ ಪ್ಲೇಸಿಗೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ.
ಪೂಜೆ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಬಂದುಬಿಟ್ಟು ದಾವಣಗೆರೆಯಲ್ಲಿ ಇರೋರಾಗಿದ್ದರೆ ಇದು ಅಂದರೆ ಈ ದೇವಸ್ಥಾನ ಇರೋ ಅಡ್ರೆಸ್ ಬಂದುಬಿಟ್ಟು ಇಂಡಸ್ಟ್ರಿಯಲ್ ಏರಿಯಾ. ಸೊ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ನೀವು ಆಟೋದವ್ರಿಗೆ ಯಾರಿಗೆ ಕೇಳಿದ್ರು ಕೂಡ ಅವರು ಕರ್ಕೊಂಡು ಹೋಗ್ತಾರೆ. ಮತ್ತು ಇಲ್ಲಿ ನೋಡಿ ನಾಟ್ಯ ಗಣಪತಿ ಇದೆ, ದಕ್ಷಿಣಾಮೂರ್ತಿ, ಪ್ರತಿಯೊಂದು ವಿಗ್ರಹನೂ ಕೂಡ ಇಲ್ಲಿದೆ. ನೀವು ನೋಡ್ತಾ ಇರ್ಬೋದು, ನಾಟ್ಯ ಗಣಪತಿ ಪಕ್ಕದಲ್ಲಿ ದಕ್ಷಿಣಾಮೂರ್ತಿ. ಅದರದ್ದೇ ಆದಂಥ ಒಂದು ರೀತಿ ಐತಿಹಾಸಿಕತೆ ಇರುತ್ತೆ, ಅದರದ್ದೇ ಆದಂಥ ಒಂದು ರೀತಿ ಏನೋ ಹೇಳ್ತಾರಲ್ವ, ಎನರ್ಜಿ ಅನ್ನೋದಿರುತ್ತೆ. ಇದು ಮಹಾವಿಷ್ಣು ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ಈ ಕಡೆ ಬಂದರೆ ಈ ಸೈಡಲ್ಲಿ ಅಂದರೆ ನಮ್ಮ ಮನೆಯವ್ರು ಹೋಗ್ತಾ ಇದ್ದಾರಲ್ವ, ಸೊ ಇಲ್ಲೂ ಕೂಡ ಎಲ್ಲ ನಮಸ್ಕಾರ ಮಾಡಿಕೊಂಡು ಅಂದರೆ ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದೇವ್ರನ್ನ ಅಭಿಷೇಕ ಮಾಡಿದ ಮೇಲೆ ಈ ಕಡೆಗೆ ಬರುತ್ತೆ ಅದು. ಸೊ ಇಲ್ಲೊಂದು ಇದು ಬಂದುಬಿಟ್ಟು ದುರ್ಗಾದೇವಿ. ಇಲ್ಲಿ ನನ್ನ ಮಗಳು ಅವ್ರ ಪಪ್ಪಂಗೆ ಡ್ರೆಸ್ ಹಾಕೊಂಬಂದಿದ್ಲಲ್ವ, ಸೊ ಅದು ಕಟ್ಟೋದಿತ್ತು ಸೈಡಲ್ಲಿ, ಅದನ್ನು ಕ್ಲೀನಾಗಿ ಕಟ್ಟು ಅಂತ ಹೇಳ್ಬಿಟ್ಟು ಮತ್ತೆ ನಿಲ್ಲಿಸ್ಕೊಂಡು. ಇದು ಅಖಿಲಾಂಡೇಶ್ವರಿ ಅಮ್ಮನವರು ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಇದು ನೋಡ್ತಾ ಇದ್ರೇ. ಕುತ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಹೊತ್ತು ಸುಬ್ರಹ್ಮಣ್ಯ ಸ್ತೋತ್ರಗಳು, ಶತನಾಮಾವಳಿ ಅವು ಇರ್ತಾವಲ್ವ, ಸೊ ಅದನ್ನು ಕೂಡ ಓದ್ಕೊಂಡೆ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅದಕ್ಕೆ ರಿಲೇಟೆಡ್ ಅಂದರೆ ಆ ಸ್ತೋತ್ರ ಆಗಿರ್ಬೋದು, ಶತನಾಮಾವಳಿ ಆಗಿರ್ಬೋದು, ಅದನ್ನು ಒಂದು ಸ್ವಲ್ಪ ಹೊತ್ತಾದ್ರೂ ಕೂತ್ಕೊಂಡು ಓದ್ಕೊಳ್ಳಿ. ಯಾಕಂದರೆ ನಿಮಗೆ ಆವಾಗ ಒಂದು ರೀತಿ ನಿಮ್ಮಲ್ಲಿ ನಿಮಗೆ ಖುಷಿ, ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂದರೂ ಕೂಡ ಸರಿ ಹೋಗುತ್ತೆ. ಆಮೇಲೆ ಒಂದು ರೀತಿ ಪಾಸಿಟಿವಿಟಿ ಅನ್ನೋದಿರುತ್ತೆ. ಹಾಗಾಗಿ ಮನೇಲಾದರೂ ಅಷ್ಟೇ ಯಾವಾಗಲಾದರೂ ಶತನಾಮಾವಳಿನ ಮನೇಲಿ ಪ್ಲೇ ಮಾಡ್ಕೊಳ್ಳಿ, ಇಲ್ಲ ಡೈಲಿ ಕೂಡ ನೀವು ಆ ಸ್ತೋತ್ರಗಳನ್ನ, ಶತನಾಮಾವಳಿಗಳನ್ನ ಹೇಳ್ಕೊಳೋದ್ರಿಂದ ಮನೇಲಿ ಒಂದು ರೀತಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು, ನನಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಇಷ್ಟ ಆಗಲಿಲ್ಲ. ಯಾಕಂದರೆ ನಾನು ಬಂದಿರೋದು ಏನಕ್ಕೆ, ದೇವ್ರ ದರ್ಶನ ಮಾಡ್ಕೊಳೋದಕ್ಕೆ, ಆಮೇಲೆ ಕೂತ್ಕೊಂಡು ಸಮಾಧಾನವಾಗಿ ನಾನು ದೇವ್ರನ್ನ ಬೇಡ್ಕೋಬೇಕು ಅಂತ ಹೇಳಿ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡೆ. ಯಾಕಂದರೆ ತುಂಬ ದಿನ ಬೇರೆ ಆಗಿತ್ತಲ್ವ ಇಲ್ಲಿ ಬಂದು, ಹಾಗಾಗಿ ನಿಮಗೂ ಕೂಡ ದರ್ಶನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ನೋಡಿ ಸುಬ್ರಹ್ಮಣ್ಯ ಕುಟುಂಬ ನನಗೆ ಎಷ್ಟು ಇಷ್ಟ ಆಗೋದು ಗೊತ್ತಾ. ಸುಬ್ರಹ್ಮಣ್ಯ ಕೈಯಲ್ಲಿರೋ ಈ ಆಯುಧ ಏನಿದೆ ಅದಕ್ಕೆ ತುಂಬ ಅಂದರೆ ತುಂಬ ಪವರ್ಫುಲ್ಲು. ಇವಾಗ ಆನ್ಲೈನಲ್ಲೆಲ್ಲ ಇದು ಸಿಗುತ್ತೆ, ಬಟ್ ಅದೇನೆಂದರೆ ನಾವು ಅದನ್ನು ತೊಗೊಂಬಂದು ಯಾವುದೇ ಒಂದು ದೇವ್ರ ಆಯುಧವನ್ನು ಇಟ್ಕೋಬೇಕಂದ್ರೂ ಅದಕ್ಕೆ ತುಂಬಾ ಪವರ್ಫುಲ್ ಇರುತ್ತೆ. ಯಾಕಂದರೆ ದೇವರು ಯಾರಿಗಾದ್ರೂ ಇವಾಗ ಅವರು ತಪ್ಪು ಮಾಡಿದ್ದಾರೆ ಅಂದಾಗ ಅವ್ರಿಗೆ ಶಿಕ್ಷೆ ಕೊಡೋದಕ್ಕಂತಲೇ ಈ ಆಯುಧವನ್ನು ಉಪಯೋಗಿಸ್ತಾರೆ. ಹಾಗಾಗಿ ಯಾವುದೇ ಒಂದನ್ನು ಈ ಥರ ತರಬೇಕಂದ್ರೂ ಕೂಡ ಸ್ವಲ್ಪ ಕೇಳಬೇಕು, ಎಚ್ಚರ ವಹಿಸಿ ತೊಗೋಬೇಕು. ಮತ್ತು ತೊಗೋಬೇಕಂದ್ರೂ ಕೂಡ 5 ಇಂಚಿನ ಮೇಲೆ ಅಂದರೆ ದೊಡ್ಡದಿರಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಆ ಥರ ಇರೋದನ್ನು ತಗೋಬೋದು. ಮತ್ತು ವಿಗ್ರಹನೂ ಅಷ್ಟೇ, ನಮ್ಮ ಹೆಬ್ಬೆಟ್ಟು ಏನಿದೆ ಅದ್ರ ಉದ್ದ ಎಷ್ಟಿದೆ ಅಷ್ಟೇ ಇರಬೇಕು, ಅದಕ್ಕೂ ಜಾಸ್ತಿ ಇದೆ. ಅದಕ್ಕೆ ಡೈಲಿ ಕೂಡ ಅದಕ್ಕೆ ಅಭಿಷೇಕ ಮಾಡಬೇಕು, ಅದಕ್ಕೆ ನೈವೇದ್ಯ ಪ್ರತಿಯೊಂದು ಕೂಡ ಮಾಡಿಕ್ಬೇಕು. ಅದನ್ನು ನಾವು ಸಾಮಾನ್ಯ ಜನರು ಮಾಡ್ಕೊಳೋದಕ್ಕಾಗಲ್ಲ. ಯಾಕಂದರೆ ಮನೇಲಿ ಎಲ್ಲರೂ ಕೂಡ ಇರೋದಕ್ಕಾಗಲ್ಲ, ಅವ್ರದ್ದೇ ಆದಂಥ ಕೆಲಸಗಳಿರ್ತವೆ, ಹೊರಗಡೆ ಹೋಗೋವಂಥವ್ರು ಇರ್ತಾರೆ. ಹಾಗಾಗಿ ಗಡಿಬಿಡಿ ಇರುತ್ತೆ. ಅದಕ್ಕೆ ಒಂದು ಪುಟ್ಟದಾಗಿ ವಿಗ್ರಹಗಳ್ನ ಇಟ್ಕೋಬೋದು. ತುಂಬ ದೊಡ್ಡ ವಿಗ್ರಹಗಳ್ನ ಆ ಥರ ಎಲ್ಲ ಇಟ್ಕೊಳೋದಕ್ಕೆ ಹೋಗಬೇಡಿ. ಚೆನ್ನಾಗಿ ಕಾಣುತ್ತೆ, ಪೂಜೆ ಮಾಡಿ ಅಲಂಕಾರ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಬಟ್ ಅದಕ್ಕಿರೋಂಥ ನಿಯಮ ನಿತ್ಯವನ್ನು ನೆರವೇರಿಸೋದಕ್ಕೆ ಒಂದೊಂದು ಸಲ ಆಗೋದಿಲ್ಲ. ಹಾಗಾಗಿ ಇವಾಗ ಇಲ್ಲಿ ಪ್ರದಕ್ಷಿಣೆ ಹಾಕಿದ್ವಿ, ನವಗ್ರಹಕ್ಕೆ ಪ್ರದಕ್ಷಿಣೆ ಹಾಕಿ ಇಲ್ಲಿ ಕುತ್ಕೊಂಡು ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಅದಾದಮೇಲೆ ಹೇಳಿದ್ನಲ್ವ ಶತನಾಮಾವಳಿ ಅದನ್ನೆಲ್ಲ ಹೇಳಿಕೊಂಡು ಆಪೋಸಿಟಲ್ಲೇ ಹರಳಿ ಮರದ ಹತ್ರ ನಾಗರಕಟ್ಟೆ ಎಲ್ಲ ಇದೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲರೂ ಕೂಡ ನಾಗರಕಲ್ಲಿಗೆ ಅರಿಶಿನ ಅದೆಲ್ಲ ಹಚ್ಬಿಟ್ಟು ಹಾಲೆಲ್ಲ ಹಾಕಿ ಪೂಜೆನ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆಯದು ಆ ಥರ ಪೂಜೆ ಮಾಡೋದು, ಅರಿಶಿನ ಹಚ್ಬಿಟ್ಟು ಹಾಲು ಹಾಕಿ ಪೂಜೆ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ನೋಡ್ತಾ ಇದ್ದಾರಲ್ವ, ಈ ರೀತಿ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಹರಳಿ ಮರಕ್ಕೆ ನಮಗೇನು ಕೋರಿಕೆ ಇದೆಯೋ ಅದನ್ನೆಲ್ಲ ಬರೆದು ಅದಕ್ಕೆಲ್ಲ ಕಟ್ಟಿದ್ದಾರೆ. ಕೆಲವೊಬ್ಬರು ದಾರ ಅದನ್ನೆಲ್ಲ ಕೂಡ ಸುತ್ತಿದ್ದಾರೆ. ಸೊ ಈ ಥರ ಎಲ್ಲ ನೋಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದಿದ್ದು.
ಈ ವಿಡಿಯೋ ಬಂದುಬಿಟ್ಟು ಇವತ್ತಿನ ವಿಡಿಯೋನೇ. ಇವತ್ತು ಟ್ಯೂಸ್ಡೇ ಅಲ್ವಾ, ಸೊ ಟ್ಯೂಸ್ಡೇ ವಿಡಿಯೋನೇ ನಾನು ಮನೆಗೆ ಬಂದಮೇಲೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಪೂಜೆನ ಮಾಡಿದ್ದಾರೆ ಅಂತ ನೋಡ್ತಾ ಇದ್ರೇ ಎಷ್ಟು ಖುಷಿ ಆಗುತ್ತಲ್ವ. ತುಂಬ ಚೆನ್ನಾಗಿ ಪೂಜೆನ ಮಾಡಿದ್ದಾರೆ. ಸೊ ಇನ್ನೊಬ್ಬರು ಅಲ್ಲಿ ಪೂಜೆ ಮಾಡ್ತಾಯಿದ್ರು, ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಫೈನಲಿ ಈಗ ಮನೆಗೆ ಹೋಗಬೇಕು, ಟೈಮ್ ಆಯಿತು. ಯಾಕಂದರೆ ನಮ್ಮ ಮನೆಯವ್ರು ಕೂಡ ಈಗ ಅಂಗಡಿಗೆ ಹೋಗಬೇಕು, ಮತ್ತು ನನ್ನನ್ನು ಭ್ರಮರನ್ನು ಮನೆಗೆ ಬಿಟ್ಬಿಟ್ಟು ಅವರು ಅಂಗಡಿಗೆ ಹೋಗ್ತಾರೆ. ಮತ್ತು ಇಲ್ಲಿ ಬರೋಷ್ಟರಲ್ಲೇ ಅಂದರೆ ಇನ್ನೇನು ಮನೆಗೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಲೈಟಾಗಿ ಒಂದು ಸ್ವಲ್ಪ ಹನಿ ಬೀಳ್ತಾ ಇತ್ತು. ಸೊ ಬೇಗ ಬೇಗ ಮನೆಗೆ ಹೋಗ್ಬೇಡ, ಇಲ್ಲ ಆಟೋ ಏನಾದರೂ ಸಿಕ್ಕರೆ ಆಟೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೇನು ಮತ್ತೆ ಮನೆ ಕಡೆ ಬರ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಫುಲ್ಲು ಏನೂ ಇಲ್ಲ, ಅಡ್ಡ ಏನೂ ಇಲ್ಲ. ಎಷ್ಟು ಚೆನ್ನಾಗಿ ತಂಪು ಗಾಳಿ ಬೀಸ್ತಾ ಇದೆ ಅಂದರೆ, ಅದರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಗಿತ್ತಲ್ವ, ಸಖತ್ತು ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಮತ್ತು ವೆಹಿಕಲ್ಸ್ ಎಲ್ಲ ಈಗ ನಿಲ್ಲಿಸಿದ್ದಾರೆ ನೋಡಿ. ಊಟದ ವ್ಯವಸ್ಥೆ ಕೂಡ ಇದೆ. 10 ಗಂಟೆ ಮೇಲ್ಪಟ್ಟು ಪ್ರಸಾದವನ್ನು ಕೂಡ ಕೊಡ್ತಾರೆ. ಷಷ್ಠಿ ಟೈಮಲ್ಲಿ ಇನ್ನೂ ಕೂಡ ಚೆನ್ನಾಗಿ ಪೂಜೆನ ಅಲಂಕಾರವನ್ನೆಲ್ಲ ಮಾಡಿರ್ತಾರೆ. ಸೊ ನೀವು ದಾವಣಗೆರೆಯವರಾಗಿದ್ದರೆ ಬಂದು ಒಂದು ಸಲ ವಿಸಿಟ್ ಮಾಡ್ಬೋದು. ಅಕಸ್ಮಾತ್ ದಾವಣಗೆರೆ ನಿಯರಲ್ಲಿದ್ದರೂ ಕೂಡ ಬರ್ಬೋದು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋವಂಥ ದೇವಸ್ಥಾನ ಇದು, ಸುಬ್ರಹ್ಮಣ್ಯ ದೇವಸ್ಥಾನ. ಭ್ರಮರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾಳೆ. ಅವ್ರ ಪಪ್ಪ, ಭ್ರಮರ, ನಾನು ಮೂವರು ಕೂಡ ಹೋಗ್ತಾ ಇದ್ವಿ. ಸೊ ಇಲ್ಲಿ ಅಜಯ್ ಮಿಸ್ಸಿಂಗು, ಅವನು ಸ್ವಲ್ಪ ಡಲ್ಲಾಗಿ ಹೋದ. ಅವನು ಮತ್ತೆ ಮನೆಗೆ ಬಂದಮೇಲೆ ಅವನು ಸ್ವಲ್ಪ ಸುಧಾರಿಸ್ಬೇಕು. ಏನಾದರೂ ಹೇಳಿ ಸುಧಾರಿಸಿದ್ರೆ ನೆಕ್ಸ್ಟ್ ಟೈಮು ಹೋಗೋಣ ಅಂದರೆ ಸರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಸುಮ್ಮನಾಗ್ತಾನೆ. ಯಾಕಂದರೆ ಇವಾಗ ಮೇನ್ ಎಕ್ಸಾಮ್ ಟೈಮ್ ಅಲ್ವಾ, ಸೊ ಹಾಗಾಗಿ ಬೇಡ ಬಿಡಿಸೋದು ಮತ್ತು ರಿವಿಷನ್ ಎಲ್ಲ ಮಾಡಿಸ್ತಿರ್ತಾರೆ ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ಅವನನ್ನು ಬಿಟ್ಟು ಬಂದೆ. ಮತ್ತು ಏನು ಅಂದ್ಕೊಳಕ್ಕೆ ಹೋಗಬೇಡಿ. ನೋಡಿ 3 ಬಂದಿದ್ದೀರಾ, ಅವ್ನು ಕರ್ಕೊಂಬಂದಿದ್ರೆ ನಿಮಗೆ ಜಾಸ್ತಿ ಆಗ್ತಾಯಿತ್ತಾ ಅಂತ ಹೇಳಿ ಈ ಥರ ಒಂದು ಪ್ರಾಬ್ಲಮ್ ಇರೋದಕ್ಕೆ ಬಿಟ್ಟು ಬಂದಿದ್ದೆ ಅಷ್ಟೇ. ಬಾಯ್.